ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನನೂ ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಹಾಗೆ ನೀವು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರಲೇಬೋದು, ಗೃಹಲಕ್ಷ್ಮಿ ಯೋಜನಾ ಹಣ 3 ತಿಂಗಳಿಂದ ಬರ್ತಾ ಇಲ್ಲ, ಬಂದಿಲ್ಲ, ನಿಂತೋಗ್ಬಿಟ್ಟಿದೆ, ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ನ್ಯೂಸ್ಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಸರ್ಕಾರದಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಇದು ಒಂದೇ ಅಲ್ಲ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದೆ ಅಂತ ಕೂಡ ಹೇಳ್ಬೋದು. ಆ ಒಂದು ಬದಲಾವಣೆನ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಪೋಸೇ ಮಾಡ್ತಾ ಇದ್ದಾರೆ. ಏನು ಬದಲಾವಣೆ? 16ನೇ ಕಂತಿನ ಹಣ ನಿಜವಾಗ್ಲೂ ಬಿಡುಗಡೆ ಮಾಡ್ತಾರಾ ಇಲ್ವಾ, ಯಾವಾಗ ಬರುತ್ತೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿದಿನವೂ ಕೂಡ ಕಮೆಂಟ್ ಮಾಡ್ತಾನೆ ಇರ್ತಾರೆ. ನಮಗಿನ್ನೂ ಕೂಡ ಬರಲಿಲ್ಲ, ನಮ್ದು ಈ ಡಿಸ್ಟಿಕ್ಕು ಯಾವಾಗ ಬರುತ್ತೆ, ಬರೋದಿಲ್ಲ ಬಿಡಿ, ಅದು ಕ್ಯಾನ್ಸಲ್ ಆಗೋಗಿದೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಕೂಡ ತಿಳಿಸ್ತಾ ಇದ್ದಾರೆ. ಇವತ್ತು ನೋಡಿರ್ಬೋದು, ಕಾಂಗ್ರೆಸ್ನ ಒಬ್ಬರು ಶಾಸಕರು KN ರಾಜಣ್ಣ ಅಂತ ಹೇಳ್ಬಿಟ್ಟು ಅವರು ಕೂಡ ಲೇಟೆಸ್ಟಾಗಿ ಒಂದು ಅಪ್ಡೇಟನ್ನು ಕೊಟ್ಟರು. ಮಾಧ್ಯಮದವರು ಕೇಳಿದಾಗ ಗೃಹಲಕ್ಷ್ಮಿ ಯೋಜನಾ ಹಣ 3 ತಿಂಗಳಿಂದ ಬಂದಿಲ್ಲ ಅಂತ ಕೇಳಿದಾಗ ಬರಲ್ವಂತೆ, ನಿಲ್ಲಿಸ್ಬಿಟ್ಟಿದ್ದಾರಂತೆ, ನಿಜಾನ ಅಂತ ಕೇಳಿದಾಗ ಇಲ್ಲ ಕಣ್ರಪ್ಪ, ಈ ರೀತಿ ಎಲ್ಲ ಅಪಪ್ರಚಾರನ ಮಾಡಬೇಡಿ, ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಹಣನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೂಡ ತಿಳಿಸಿದ್ದಾರೆ. ಸೊ ಇಲ್ಲಿ ಕಾಂಗ್ರೆಸ್ನ ಯಾವುದೇ ಶಾಸಕರಾಗಲಿ, ಯಾರೇ ಅಧಿಕಾರಿಗಳಾದರೂ ಕೂಡ ಹಣ ಕ್ಯಾನ್ಸಲ್ ಆಗೋಲ್ಲ, ಲೇಟ್ ಆದರೂ ಕೂಡ ನಾವು ಹಾಕ್ತೀವಿ, ನಮ್ಮ ಸರ್ಕಾರ ಇರೋವರೆಗೂ ಕೂಡ ಈ 5 ಗ್ಯಾರಂಟಿಗಳೇನಿದೆ ಯಾವ ಗ್ಯಾರಂಟಿಗಳನ್ನು ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಭಯ ಬೇಡ, ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ, ಯಾವಾಗ ಬರುತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಾ, ದಿನಾಂಕ ಏನಾದರೂ ಫಿಕ್ಸ್ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಬಂದು ಖುದ್ದು ಸ್ಟೇಟ್ಮೆಂಟ್ ಕೊಡೋವರೆಗೂ ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸೋದಕ್ಕಾಗಲ್ಲ. ಅವರು ಹೋದ್ವಾರ ಅಂದರೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಾಗ ಸ್ಟೇಟ್ಮೆಂಟ್ನ ಕೊಟ್ಟರು. ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೆಬ್ರವರಿ ಮೊದಲನೇ ವಾರನೂ ಕೂಡ ಮುಗಿದೋಯ್ತು. ಆಲ್ಮೋಸ್ಟ್ ನೋಡೋಣ ಈ ತಿಂಗಳಷ್ಟರಲ್ಲಾದರೂ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಅವ್ರು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೇಳ್ಬೋದು ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಹೇಳ್ಬಿಟ್ಟು, ಅದೆಲ್ಲ ಫೇಕ್ ಆಗುತ್ತೆ. ಸೊ ಹಾಗಾಗಿ ಅವರು ಕೊಡೋವರೆಗೂ ಸ್ಟೇಟ್ಮೆಂಟ್ನ ಏನು ಕೂಡ ಹೇಳೋದಕ್ಕಾಗಲ್ಲ. ಈಗ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನಾ ಹಣದಲ್ಲಿ ಬದಲಾವಣೆನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದೆ. ಈ ಒಂದು ಬದಲಾವಣೆ ನಿಜವಾಗ್ಲೂ ಎಲ್ಲರೂ ಕೂಡ ಅಪೋಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಮೆಂಟನ್ನು ಕೂಡ ನೋಡಿದೆ ನಾನು. ಅವರು ಹಣ ಕೊಡದಿದ್ರೂ ಪರವಾಗಿಲ್ಲ, ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಾತ್ರ ಕೊಡೋದು ಬೇಡ, ತಾಲೂಕು ಪಂಚಾಯಿತಿಗಳಲ್ಲಿ, ತಾಲೂಕು ಆಫೀಸ್ಗಳಲ್ಲಿ, ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಗಲಿ, ಇನ್ನೂ ಬೇಕಾದ್ರೆ ಲೇಟ್ ಆಗಲಿ, ಅವರು DBT ಮುಖಾಂತರನೇ ಹಾಕಲಿ, ಅಲ್ಲಿಗೆ ಮಾತ್ರ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನೆಗೆಟಿವ್ ಆಗಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಏನಾದರೂ ಹಣ ತೊಗೊಳ್ಳೋದಾಯಿತು ಅಂದರೆ ಫಲಾನುಭವಿಗಳು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇವಾಗ ತಾಲೂಕು ಪಂಚಾಯಿತಿಗಳು, ತಾಲೂಕು ಆಫೀಸ್ಗಳಲ್ಲಿ ಅಂದರೆ ದುಡ್ಡಿದ್ರೆ ಏನೇ ಕೆಲಸ ಆಗಬೇಕು ಅಂದರೂ ಮಾತ್ರ ಮೇಯ್ನ್ ದುಡ್ಡಿದ್ರೆ ಮಾತ್ರ ಕೆಲಸ ಆಗೋದು. ಸೊ ಹಾಗಾಗಿ ಇವಾಗ 2-3 ತಿಂಗಳು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವೇನಾದರೂ ಕೇಳೋದಕ್ಕೆ ಹೋದರೆ, ಹೌದಾ ಹಣ ಬಂದಿಲ್ವಾ, 500 ರೂಪಾಯಿ ಕೊಡಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಈ ರೀತಿ ಕೂಡ ಕೇಳ್ಬೋದು. ಮತ್ತು ಮಧ್ಯವರ್ತಿಗಳು ಹೇಳಿದಾಗ ಮಧ್ಯವರ್ತಿಗಳು ಕೂಡ ತುಂಬ ಜನ ಉಟ್ಕೊಂಡ್ಬಿಡ್ತಾರೆ. ಮತ್ತು ಅಲ್ಲಿ ಸರ್ಕಾರದಿಂದ ಹಣನ ಕೊಟ್ಟಿರ್ತಾರೆ, ಇವರು ಫಲಾನುಭವಿಗಳಿಗೆ ಹಾಕಿರಲ್ಲ, ಇಲ್ಲಿ ಹೋಗಿ ಕೇಳಿದರೆ ಸರ್ಕಾರದಿಂದ ಬಂದಿಲ್ಲ ಅಂತ ಇವರು ಕೂಡ ಹೇಳ್ಬೋದು. ಸರ್ಕಾರದಲ್ಲಿ ಹೋಗಿ ಕೇಳಿದರೆ ನಾವು ಹಣನ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗಾಗಿ ಜನಗಳು ತುಂಬ ಅಪೋಸ್ ಮಾಡ್ತಾ ಇರೋದು, ಬೇಡ, ಲೇಟ್ ಆದರೂ ಕೂಡ DBT ಮುಖಾಂತರ ಕೊಡಿ, ಅಥವಾ ನೀವು ಕೊಡದೇ ಇದ್ರೂ ಪರವಾಗಿಲ್ಲ, ಪಂಚಾಯಿತಿ ವ್ಯಾಪ್ತಿಲಿ ಮಾತ್ರ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡೋಣ, ಆಲ್ಮೋಸ್ಟ್ 16ನೇ ಕಂತಿನ ಹಣದಿಂದನೇ ಈ ರೀತಿ ಬಿಡುಗಡೆ ಮಾಡ್ತಾರಾ, ಬದಲಾವಣೆ ಮಾಡ್ತಾರಾ, ಅಥವಾ ಮುಂದೆ ಬರುವಂಥ ಕಂತುಗಳಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರಾ ಅಂತ ಹೇಳ್ಬಿಟ್ಟು. ಸರ್ಕಾರ ಈ ಒಂದು ಡಿಸಿಷನ್ನ ಯಾಕೆ ತೊಗೊಂಡಿದೆ ಅಂತಂದರೆ, ಇವಾಗ ಅವರಿಗೆ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತೆ. ಇವಾಗ ಹಣ ಬಿಡುಗಡೆ ಮಾಡೋದು, DBT ಮುಖಾಂತರ ಆಗೋದು, ಸೊ ಇದೆಲ್ಲ ಕೆಲಸ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಪಂಚಾಯಿತಿ ವ್ಯಾಪ್ತಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲಿ ಜನಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ಇಷ್ಟು ದಿನ ಏನೂ ತೊಂದರೆ ಆಗಿರಲಿಲ್ಲ, ಇವಾಗ ತೊಂದರೆ ಆಗ್ತಾ ಇದೆಯಾ, ಈಗ 3 ತಿಂಗಳಿಂದನೂ ಕೂಡ ಹಣ ಕೊಟ್ಟಿಲ್ಲ, 3 ತಿಂಗಳಿಂದನೂ ಕೇಳ್ಕೊಂಡು ಬಂದರೆ ಸರ್ವರ್ ಬಿಸಿ, ನೆಟ್ವರ್ಕ್ ಇಲ್ಲ, ಸೊ ಈ ರೀತಿ ಕೂಡ ಎಲ್ಲ ಹೇಳ್ತಾ ಇದ್ದೀರಾ, ಇಷ್ಟು ದಿನ ಇರಲಿಲ್ಲ, ಇವಾಗ ಆಗ್ತಿದೆಯಾ, ಹಣ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಜನ ತಿಳ್ಕೊಂಡಿದ್ದಾರೆ, ನಿಂತೋಗಿದೆ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಲೇ ತಿಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಖಂಡಿತವಾಗ್ಲೂ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಅವರು ಭರವಸೆನ ಕೊಡ್ತಾರೆ. ಹೇಳೋಕ್ಕಾಗಲ್ಲ ನಿಲ್ಲಿಸ್ತಾರೆ ಅಥವಾ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ.
ಸರ್ಕಾರ ಎಲ್ಲಿವರೆಗೂ ಕೊಡುತ್ತೋ ಅಲ್ಲಿವರೆಗೂ ತಗೊಳ್ಳೋದು. ಸರ್ಕಾರ ನಿಲ್ಲಿಸ್ತೀವಿ ಅಂದಾಗೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಈ ರೀತಿ ಡಿಲೇ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಜನಗಳಿಗೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಇವರು ಕರೆಕ್ಟಾಗಿ ಕೊಡಲ್ಲ, ಯಾವಾಗಲೂ ಕೊಡ್ತಾರೆ. ಸೊ ಈ ರೀತಿ ಎಲ್ಲ ಬ್ಯಾಡ್ ಕಮೆಂಟ್ಗಳು, ಬ್ಯಾಡ್ ಒಪಿನಿಯನ್ಗಳು ಬರುತ್ತೆ. ಹಾಗಾಗಿ ಸರ್ಕಾರ ಕೊಡೋದೇ ಉಂಟಂತೆ ಕರೆಕ್ಟ್ ಟೈಮಿಗೆ ಕೊಟ್ಟರೆ ಫಲಾನುಭವಿಗಳಿಗೂ ಕೂಡ ಖುಷಿ ಆಗುತ್ತೆ. ಸಾಕಷ್ಟು ಜನ ಹೇಳ್ದಂಗೆ 16ನೇ ಕಂತಿನ ಹಣ ಬಂದಿಲ್ಲ, ಯಾವಾಗ ಬರುತ್ತೆ, ಫೇಕ್ ನ್ಯೂಸು, ಬರೋದಿಲ್ಲ ಬಿಡಿ, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಲೇಟೆಸ್ಟ್ ಅಪ್ಡೇಟ್ ಬಂದಿಲ್ಲ. ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರಬಹುದು, ಬರ್ದೇನೂ ಕೂಡ ಇರ್ಬೋದು, ಯಾವುದೂ ಕೂಡ ಹೇಳೋಕ್ಕಾಗಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ಲೇಟೆಸ್ಟಾಗಿ ಅಪ್ಡೇಟ್ ಕೊಡೋವರೆಗೂ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೂ ಕೂಡ ಹೇಳೋಕ್ಕಾಗಲ್ಲ. ಕ್ಯಾನ್ಸಲ್ ಆದರೂ ಆಗ್ಬೋದು ಅಥವಾ ಹಣ ಬಂದರೂ ಬರ್ಬೋದು. ಸೊ ಏನು ಕೂಡ ನಾವೀಗ ಹೇಳೋಕ್ಕಾಗಲ್ಲ. ಅವ್ರು ಬಂದು ಖುದ್ದಾಗಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ ಅನ್ಕೋತೀನಿ. ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.